ನಮ್ಮ ಊರಲ್ಲಿ ದೊಡ್ಡ ದೊಡ್ಡ ಹಿರಿಯರು ಆತ್ರಿ ಕಿರಿಯರು ಆತು ಯಾರು ಹೇಳಿದ್ರು ಏನು MSI ಬಂದ ಆಗವಂತು. 2002ರಿಂದ ಇದು ಸ್ಟಾಕ್ ಚಲೋ ಮಾಡ್ರಿ. 2 ದಿನ ಹೋರಾಡೇ ಬಿಟ್ರು. ಈಗ ಈ ಸಲ ಅಂತಿ ನಾವು ಇನ್ ಕುಂತ್ರ ಒಟ್ಟ ಮನಿಗೆ ಎದ್ದು ಹೋಗೋದಿಲ್ಲ. ಗಂಡ ಮಕ್ಳು ಏನೇ ಮಾಡ್ಕೊಂಡ್ರು ನಮಗ ಅಡ್ಡಿ ಇಲ್ಲ. ಸಣ್ಣ ಮಕ್ಳು ಇವ್ರು ನಮಗೇನು ಮಾನ್ಯತೆನ ಕೊಡವಲ್ರು. ಮನ್ಯಾಗ ಬಂದು ಬೈತಾರು, ಕುಡಿತಾರು, ಇದನ್ನ ಕೊಡೋದಿಲ್ಲ, ಪಗಾರ ಕೊಡೋದಿಲ್ಲ. ಇವ್ರು ಕೂಲಿ ಮಾಡಿ ತಮ್ಮ ಹೊಟ್ಟಿ ತುಂಬ್ಕೊಂಡಾರು. ರೇಷನ್ ಅಕ್ಕಿ ಸುಧಾ ಮಾರಕ್ ಬಂದಾರ್ರಿ. ಏನ ರೇಷನ್ ಅಕ್ಕಿ ಸುಧಾ ಉಳಿವಲ್ರಿ. ನಾವ್ ಏನ್ ಮಾಡೋದ್ರಿ? ಅವನ ಕಿಲಿಕಾಯಿ ಸುಧಾ ಚಲೋ ಇದ್ರು ₹1 ₹2 ಅವನು ಕೊಟ್ಟು ಕುಡಿಯತಾರಿ. ಕಡಿಮೆ ಆದ್ರ ಕೊಡ ಸ್ಟೀಲಿನ ಅಮ್ಮಗಳು ಹಿಂದಿನ ಏನು ಸಾಮಾನು ಒಟ್ಟ ಬಿಡವಲ್ರಿ. ತಾಮ್ರ ಹಿತ್ತಾಳಿ ಒಟ್ಟ ಹೋರಾಟ ಹೋರಾಟ ಅಂಗಡಿ ಹೋರಾಟ ಬಂದವರಿಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲವರಿಗೆ ಹೋರಾಟ ಹೋರಾಟ ಎಲ್ಲವರಿಗೆ ಹೋರಾಟ ಏನೇ ಬರಲಿ ಒಕ್ಕಟ್ಟಿರಲಿ ಏನೇ ಬರಲಿ ಒಕ್ಕಟ್ಟಿರಲಿ ಎಲ್ಲಿಯ ತನಕ ಹೋರಾಟ ಸೇರೆ ಅಂಗಡಿ ಹೋರಾಟ ಯಾತಕ್ಕಾಗಿ ಹೋರಾಟ ಸೇರೆ ಅಂಗಡಿ ಬಂದು ಹೋಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಸೇರೆ ಅಂಗಡಿ ಬಂದ್ ಹೋರಾಟ ಏನೇ ಬರಲಿ ಒಕ್ಕಟ್ಟಿರಲಿ ಏನೇ ಬರಲಿ ಒಕ್ಕಟ್ಟಿರಲಿ ಎಲ್ಲಿಯ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಸೇರೆ ಅಂಗಡಿ ಬಂದ್ ಆಗ್ತ ಯಾತಕ್ಕಾಗಿ ಹೋರಾಟ ಸೇರೆ ಅಂಗಡಿ ಬಂದ್ ಆಗೋ ಹೋರಾಟ ಏನೇ ಬರಲಿ ಒಕ್ಕಟ್ಟಿರಲಿ ಏನೇ ಬರಲಿ ಒಕ್ಕಟ್ಟಿರಲಿ ಬಲೋ ಭಾರತ್ ಮಾತಾ ಕಿ ಜೈ ಬಲೋ ಭಾರತ್ ಮಾತಾ ಕಿ ಜೈ. ಹುಡುಗರು ಸತ್ತಕ್ಕ ಸೆರೆ ಕುಡಿಯತಾವ್ರಿ ಸರ್ಗಳ ಜೊತೆ ಜಗಳ ತೆಗಿತಾರ್ರಿ. ಮತ್ತೀಗ ನಮ್ಮ ಹಿರಿಯರು ಈಗ ಕುಡ್ದ ತೀರ್ಕೊಂಡ್ಗ್ಯಾರ್ರಿ. ನಾವೆಲ್ಲಾ ತೊಂದ್ರೆ ಆಗತ್ತಾರ, ನಮ್ಗ ಸಮಸ್ಯೆ ಆಗತ್ತಾರ ಮೆಂಟಲ್ ಬಗ್ಗೆ. ಮತ್ ಈ ಊರಿಗೆ ಹೆಣ್ಣು ಕೊಡಾಕು ಬಂದ್ ಹೊಳ್ಳಿ ಅಂತಾರ್ರಿ. ಮತ್ತ ಗಂಡ ಮಕ್ಕಳ ಪರಿಸ್ಥಿತಿ ಕೆಡಾಕತ್ತಾವ್ರಿ. ಮತ್ ಈ ಸಣ್ಣ ಮಕ್ಳು ಸೆರೆ ಕುಡದ ಸಾಯಕತ್ತಾರ. ತಾಯಿಗಳು ಏನ್ ಮಾಡ್ಬೇಕ್ರಿ? ಮತ್ ಗಂಡಗಳು ಕುಡ್ಕುಡ್ ಬಂದ್ ಹೆಂಡ್ರನ್ ಬಿಡಾಕತ್ತಾರ. ಹೆಂಡ್ರ ಎಲ್ಲಿ ಹೋಗ್ಬೇಕ್ರಿ? ಹಿಂಗಾಗಿ ಸಮಸ್ಯೆ ಆಗಾಕತ್ತೈತ್ರಿ. ಒಟ್ಟು ಸೇರೆದ ಅಂಗಡಿ ಎತ್ತಂಗಡಿ ಮಾಡ್ಬೇಕ್ರಿ. ಹ್ಞೂನ್ರಿ ಅದಾರ ಎಲ್ಲಿಗೆ ಹೋಗತ್ರಿ ಅದು? ನಾವು ಒಟ್ಟು ಸೇರೆದ ಅಂಗಡಿ ಇದನ್ನ ಒಟ್ಟು ಎಬ್ಸು ವಿಚಾರದಾಗದೇರಿ. ನಾವ್ ಈ ಸೇರೆದ ಅಂಗಡಿ ಹೇಳೋ ಮಟ ನಾವ್ ಇಲ್ಲೇ ಧರಣಿ ಕುಂದಿರ್ತೇವ್ರಿ. ನಮ್ಮ ಹೆಸರು ಇರವ್ವ ಗಂಗಯ್ಯ ಗುರಯ್ಯನವ್ರು. ಅದಕ್ಕಿಂತ ಮೊದಲ ಒಂದ್ 2 ಲೈನ್ ಹೇಳ್ತೇನ್ರಿ. 2022 ತಾಯಂದ್ರೆಲ್ಲ ಮಾಡಿದ್ರು ಸ್ಟ್ರೈಕ್. ಏನೋ ಅನಿವಾರ್ಯ ಕಾರಣದಿಂದ ಅದೇನು ಸ್ವಲ್ಪ ಹಿನ್ನಡೆ ಆಗಿತ್ತು. ಈ ಸಲ ಆ ಟೈಪ್ ಆಗುದಿಲ್ರಿ. 24x7 ನಮ್ದು ಹೋರಾಟ ಹಿರಂಗಡಿ ನಿಲ್ಲುವವರೆಗೂ ಹೋರಾಟ ಇರುತ್ತದೆ. ತಾಯಂದ್ರ ಸಾಥ್ ಕೊಡ್ತೇವು. ಮತ್ತು ರೈತರಿಗೆ ನಮ್ಮೂರು ಹೈವೇದಿಂದ ಹಿಡಿದು ನಮ್ಮ ಊರು ಸರ್ವೆ ಒಟ್ಟು 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ನೋಡ್ಕೊಂಡ್ ಬರ್ಬೋದು. ಸಂಬಂಧಪಟ್ಟ ಅಧಿಕಾರಿ ಬರಬೇಕು. ಬಂದ್ರು ಇಲ್ಲಿ ಆಜು ಬಾಜು ನೋಡ್ಕೊಂಡು ಹೋಗಿದಾರ್ರಿ. ಸಂಬಂಧಪಟ್ಟ ಅಧಿಕಾರಿಗಳು ಪೂರ ನೋಡಿಲ್ಲ. ಒಂದೊಂದ್ ಕಡೆ ಹೋದ್ರೆ ಒಂದೊಂದು ಟ್ರ್ಯಾಕ್ಟರ್ ಲೋಡ್ ಹಾಕವ್ರಿ. ಆ ಟೈಪ್ ಐತಿ. ಮತ್ತೆ ರೈತರೆಲ್ಲ ಗಳೆ ಹೊಡಾಕತ್ತಾರ್ರಿ. ಜಾನುವಾರುಗಳ ಕಟಗರಿಗೆ ಮಾರಿದಾರ್ರಿ. ಊನಾದ್ರು ಕಾಲ ಕೈಗಳ ಊನಾದ್ರು ಏನ್ ಮಾಡ್ಬೇಕು ರೈತರವರು? ಲಕ್ಷ ಗಟ್ಲೆ 1.5 ಲಕ್ಷ ರೂಪಾಯಿ ಕೊಟ್ಟು ಅದು ಜೋಡಿ ತಂದ್ರಿ ಮಾರಿರ್ರಿ. ಅವಕೂರದ ಅಧಿಕಾರಿಗಳು ತಿಳ್ಕೊಬೇಕಲ್ರಿ ಏನಾಗತ್ತ ಅನ್ನೋದು. ಸ್ಕೂಲ್ ಮಕ್ಕಳಿಗ್ರಿ, ಅಂಗನವಾಡಿ ರೀ, ಬೆಳಿಗ್ಗೆ ಹಾಲು ಕುಡಿತಾವ್ರಿ. ಸೆರೆ ಗ್ಲಾಸ್ ಇಡತಾರ ಬೆಳಿಗ್ಗೆದ್ರಿ. ಮೈಯಾನ್ಕೊಂಡ್ ಆಗತ್ತಾರ ಹೇಳ್ಬೇಕಾದ್ರ. ಗೌರ್ಮೆಂಟ್ ದವಾಖಾನ್ರಿ, ನಳ ಸುಟ್ರಿ, ದರನ್ ದವಾಖಾನ್ರಿ, ಡಾಕ್ಟರ್ ತಕೊಳಕ್ ಕೈ ನೀರಿಲ್ರಿ. ಆ ಟೈಪ್ ಆಗೈತ್ರಿ. ರೈತರದಂತರು ಹೊಲ್ದಾಗ ಗೊಬ್ಬರ ಏನು ಹೊಡ್ದಂಗ್ರಿ ತುಡುಗಾಯಿ ಬಿಡುದ್ರಿ. 1000 ರೂಪಾಯಿ ಆಯ್ತಂದ್ರು 100 ರೂಪಾಯಿ ಬಂದ್ರೆ ಸಾಕ್ರವ್ರಿ ತುಡುಗಾಗತ್ತವ್ರಿ. ಇದು ಅಂಗಡಿ ಬಂದಾಗ್ಬೇಕು. ರೈತರು ಮತ್ತು ಇಲ್ಲಿ ಮಕ್ಕಳಾಯ್ತು, ಇಲ್ಲಿ ಒಂದು ಸಾರ್ವಜನಿಕರಿಗೂ ನಿಟ್ಟುಸಿರು ಬಿಡ್ಬೇಕು. ಸಮಸ್ಯೆ ಆಗತ್ರಿ. ಇದು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗ ಬ್ಯಾಡ್ರಿ. 3 ಹಳ್ಳಿ ಬರ್ತಾವ್ರಿ. 3 ಹಳ್ಳಿ ಒಟ್ಟ ಬೇಡ ಸುತ್ತಮುತ್ತ ಆಗಲ್ರಿ. ನಮ್ಮ ರಾಜ್ಯ ಆಗಲಿ ದೇಶ ಆಗಲ್ರಿ. ಆದ್ರ ಸರ್ಕಾರ ಸ್ವಲ್ಪ ಇದನ್ನ ಮಾಡ್ಬೇಕು. ಯಾವ್ದಾಗಲಿ ರಾಜ್ಯ ಆಗಲ್ರಿ, ಎಲ್ಲಾ ರಾಜ್ಯದಾಗಲ್ರಿ ದೇಶದಾಗ್ಲಿ ಮುಕ್ತಿ ಹೊಂಡದಾಗ ನಮ್ಮ ದೇಶ ರಾಮ ರಾಜ್ಯ ಆಗ್ತೈತ್ರಿ. ಇಲ್ಲೆಲ್ಲ ಅಂತ ಅಂದ್ರ ರಾಮ ರಾಜ್ಯ ಆಗ್ತಾ ಇಲ್ಲ, ಇದು ರಾವಣ ರಾಜ್ಯ ಆಗಿ ಹೋಗತ್ರಿ. ಯಾಕಂದ್ರ ಮುಖ್ಯ ಏನ್ರಿ, ನಮ್ಮ ಪೂರ್ವಜರಂತ ದೇಶಕ್ಕಾಗಿ ಹೋರಾಡಿದಂತ ವ್ಯಕ್ತಿಗಳು ಏನದಾರ್ರಿ, ನಮ್ಮ ದೇಶ ರಾಮರಾಜ ಆಗ್ಬೇಕಂತ ಕನಸ್ಕೊಂಡಾರ್ರಿ. ಆದ್ರೆ ಇದು ಏನಾಗತ್ರಿ, ಇದು ರಾವಣ ರಾಜ್ಯ ಆಗತೈತ್ರಿ. ಒಟ್ಟಿನಲ್ಲಿ ಸರಾಯಿ ಅಂಗಡಿ ಸುತ್ತಮುತ್ತ ಹಳ್ಳಿಗಳಾಗ್ಲಿ, ಒಂದು ನಮ್ಮ ಆಜು ಬಾಜು ರಾಜ್ಯಗಳಾಗಲ್ರಿ, ದೇಶಗಳಾಗಲ್ರಿ, ಎಲ್ಲಾದ್ರಿಂದ ಕೆಳುವಂತದ ನೋಡ್ರಿ. ಒಂದು ಮಾದಕ ವಸ್ತುಗಳಿಂದ
ಮಾಫಿ ಆಗತ್ರಿ. ಸರ್ಕಾರ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಕೊಡ್ಬೇಕ್ರಿ. ತಮ್ಮ ಹೆಸರು? ಈರಣ್ಣ ದೇವಪ್ಪ ಬೆಣಸ್ ಮಾಡಿರಿ. ಶ್ರೀಧರ ಅಶೋಕ್ ಐತಿರಿ. ಓಂ ಶ್ರೀ ಗುರು ಬಸವಲಿಂಗ ನಮಃ. ಇವತ್ತಿನ ದಿವಸ ಅಂಬಡಗಟ್ಟಿ ಗ್ರಾಮದಲ್ಲಿ MSL ಅಂಗಡಿಯನ್ನ ತೆಗಿಬೇಕು. ಇವತ್ತಿನ ದಿವಸ ನಮ್ಮ ಸೆರೆ ಮುಕ್ತ ಮಾಡಬೇಕು. ಈ ಊರಿಂದ ಸೆರೆ ಅಂಗಡಿಯನ್ನು ತೆಗೆದು ಹಾಕಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಹೋರಾಟ. ಕಾರಣ ಇಷ್ಟೇ, ಈ ಊರಲ್ಲಿ ಸೆರೆ ಇದ್ದ ಕಾರಣಕ್ಕಾಗಿ ಸಹಜ ಬಂದಿಲ್ಲಿ ನಾವು ದಿನಾಲೂ ಹಾದು ಹೋಗೋ ರೋಡ್ ಅದ. ನಮ್ಮ ಕಾರ್ಯಕ್ರಮ ನಡೀತು ಅಂತಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಎಷ್ಟು ಜನ ಕೊಡಂಗಿಲ್ಲ. ನಾವು ಇಲ್ಲಿ ಜನ ಅಷ್ಟು ನೋಡ್ಕೊಂಡು ಹೋಗೋದಾಗಿರ್ತೈತಿ. ನಮ್ಮ ಹೋಗಾಕ ಇಲ್ಲಿ ದಾರಿ ಸಿಗಂಗಿಲ್ಲ, ಅಷ್ಟು ಜನ ಕೂಡಿರ್ತೈತಿ. ಯಾಕಂದ್ರೆ ಇಲ್ಲೇ ಸಮೀಪ, ಇಲ್ಲೇನು ರೊಕ್ಕ ಕೊಡೋದಿಲ್ಲ ಏನೆಲ್ಲ ಹೋಗಿ ಕುಡಿಯೋದೈತಿ, ಮನೆಗೆ ಬಂದ ಕಸಿ ಜಗಳ ತೆಗೆದೈತಿ. ಇಂಥ ಒಂದು ಉದ್ದೇಶ ಸಣ್ಣ ಹುಡುಗರು ಇವತ್ತು ಸಣ್ಣ ಮಕ್ಕಳ 8ನೇ 9ನೇ 10ನೇ ಇಂಥ ಹುಡುಗರು ಚಟಕ್ ಬಿದ್ದಾವೆ. ಮತ್ತು ಅವನ್ನೆಲ್ಲ ಮುಕ್ತ ಮಾಡ್ಬೇಕಾಗಿತ್ತು ಅಂತ ಕೇಳಿದ್ರೆ ಇವತ್ತು ದಿವಸ ಊರಲ್ಲಿ ಇರ್ತಕ್ಕಂಥ ಸೆರೆ ಅಂಗಡಿ ಹೊರಗೆ ಹಾಕ್ಬೇಕು ಅಂತಕ್ಕಂಥ ಎಲ್ಲ ಗ್ರಾಮಸ್ಥರ ಒಂದು ವಿಚಾರ, ಎಲ್ಲ ತಾಯಂದ್ರ ಎಲ್ಲ ವಿಚಾರ. ಆ ತಾಯಂದರು ಎಲ್ಲರೂ ಕೂಡ ಅವ್ರ ಒಂದು ಕೆಟ್ಟ ಆಗಿರ್ತಕ್ಕಂಥ ಅವ್ರ ಘಟನೆ ಅವ್ರು ನಮ್ಮ ಮುಂದೆ ಅಳಲನ್ನು ತೋಡಿಕೊಂಡಾಗ ನಾನು ಕೂಡ ಅದಕ್ಕೊಂದು ಏನಾರೇ ಒಳ್ಳೆ ಕಾರ್ಯಕ್ರಮ ಐತಿ, ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಅಂತಕ್ಕಂಥ ಕೆಸಿಂದ ಹೋರಾಟಕ್ಕೆ ನಾವು ಕೂಡ ಸನ್ಯಾಸಿ ಆಗಿದ್ದೇವೆ. ಕಾರಣ ಇಷ್ಟೇ, ಸನ್ಯಾಸಿಗೆ ಮಾಡೋ ಕೆಲಸ ಏನ ಅಂತ ಕೇಳಿದ್ರೆ ಎಲ್ಲವನ್ನ ಸ್ವಚ್ಛ ಮಾಡ್ಬೇಕು. ಊರು ಸ್ವಚ್ಛ ಹಂಗ ಆಕೈತಿ, ಗಟರ್ ಸ್ವಚ್ಛ ಮಾಡ್ರೆ ಊರು ಸ್ವಚ್ಛ ಆಗಿರಲಿಲ್ಲ. ಇವತ್ತೆಲ್ಲ ಊರು ಸ್ವಚ್ಛವಲ್ಲ, ಓಣಿ ಹೊಡೆದ್ರೆ ಊರು ಸ್ವಚ್ಛ ಆಗಿರಲಿಲ್ಲ. ಓಣಿಯಲ್ಲಿರ್ತಕ್ಕಂಥ ಊರಲ್ಲಿರ್ತಕ್ಕಂಥ ಈ ಕೆಟ್ಟ ಮನಸ್ಸು ಇದಾವಲ್ಲ, ಕೆಟ್ಟ ಚಟಗಳದಾವಲ್ಲ, ಕೆಟ್ಟ ಈ ದುರ್ವಾಸನೆ ಇದಾವಲ್ಲ, ಇವತ್ನ ಹೊಡೆದು ಓಡಿಸಿದ್ರೆ ಊರು ಸ್ವಚ್ಛ ಆಗ್ತೈತಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇದಕ್ಕಾಗಿ ತಾವೆಲ್ಲರೂ ಕೂಡ ಊರನವ್ರ ಇಷ್ಟು ಗಟ್ಟಿಯಾಗಿ ನಿದ್ದಾರಲ್ಲ, ಇದು ಹೋಗೋ ತನಕನೂ ಕೂಡ ಇದನ್ನ ನಾವು ಇಲ್ಲಿಂದ ಅಳಗಾಡಂಗಿಲ್ಲ, ಹೋಗ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೋರಾಟ ಮಾಡಿದವರು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇದಾರೆ, ಇದು ಯಾವಾಗೂ ಕೂಡ ಈ ಜನ ಹೇಳಂಗಿಲ್ಲ. ಈ ಜನರಿಗೆ ಆದಷ್ಟು ಮಟ್ಟಿಗೆ ನಮಗೊಂದಿಟ್ಟು ಒಳ್ಳೆ ಸಂತೋಷ ತಂದು ಕೊಡೋದಾಗಿತ್ತು ಅಂದ್ರೆ, ಒಬ್ಬ ಸನ್ಯಾಸಿಗೆ ಒಳ್ಳೆ ಸಂತೋಷ ತಂದು ಕೊಡ್ಬೇಕಾಗಿತ್ತು ಅಂದ್ರೆ ಈ ಸಂಬಂಧಪಟ್ಟದ ಅಧಿಕಾರಿ ಬರ್ಬೇಕು. ನಾಳೆ ಅಥವಾ ನಾಳೆ ಬಂದ ಕೈಸಿಂದ ಅವ್ರು ಇವ್ರನ್ನ ಇಟ್ಟು ಮುಂದೆ ಹೊಗಿಸ್ಬಾರ್ದು. ಅವ್ರು ಎಲ್ಲ ಅಳಲನ್ನು ಅವ್ರು ಕೇಳ್ಕೊತ್ಕೊಂಡ್ಬಾರ್ದು. ಅದಕ್ಕೆಲ್ಲ ಅಧಿಕಾರಿಗಳಿಗೆ ಹೇಳ್ತೇನೆ ನಾನು, ಇವತ್ತಿನ ದಿವಸ ನೀವು ನಾಳೆ ಬರ್ರಿ, ಬೇಕಾದ್ರೆ ನಾಡ್ದು ಬರ್ರಿ, ಕಾಬಾಡ್ತು ಬಂದ ಕೈಸಿಂದ ಈ ಸಮಸ್ಯೆಯನ್ನು ಮುಕ್ತ ಮಾಡಬೇಕು, ಇದನ್ನು ಸಮಸ್ಯೆ ಬಗೆಹರಿಸಬೇಕು ಅಂತಕ್ಕಂಥ ಮಾತ ಅಧಿಕಾರಿಗಳಿಗೆ ಹೇಳಕ್ ಪ್ರಯತ್ನ. ಜನಪ್ರತಿನಿಧಿ ಶಾಸಕರು ಅವ್ರಿಗೆ ಹೇಳೈತಿ, ಅವರು ಬಂದ್ ಮಾಡ್ತೀನಿ ಅಂತಕ್ಕಂಥ ಮಾತು ಅವರು ಕೂಡ ಹೇಳಿದಾರು. ತಹಸೀಲ್ದಾರ್ ಬಂದ ಕೈಸಿಂದ ಒಂದು 27 ತುರ್ತು ಬಂದ್ ಮಾಡಲಾಗುತ್ತದೆ ಅಂತ ಹೇಳಿ ಸುಮಾರು ಒಂದು 15 ದಿವಸ ಬಂದ್ ಮಾಡಿದಾರೆ. ಈಗ ಅವ್ರು 15 ದಿವಸ ಸಭೆ ತಗೊಂಡ್ ಬಳಕ 15 ದಿವಸ ಗ್ರಾಮ ಪಂಚಾಯತಿ ಸಭೆ ಆದ ಬಳಕ ಅವ್ರು ಒಂದು 15 ದಿವಸ ತುರ್ತು ಬಂದ್ ಮಾಡ್ತೇವೆ ಅಂತಕ್ಕಂಥ ಮಾತಿದವರು. 22 ತನಕ ನಾವು ಗಡುವು ಕೊಟ್ಟಿದ್ವಿ. 22 ತಾರೀಕು ಬಂದು ನಾವು ಬಂದ್ ಮಾಡ್ತೇವೆ, ಇದನ್ನು ಒಯ್ತೇವೆ ಅಂತಕ್ಕಂಥ ನಮ್ಮ ಯಾವ ಸುದ್ದಿ ಬರಲ ಕಾರಣಕ್ಕಾಗಿ ಇನ್ನು ಮತ್ತೆ ಮುಂದೆ ನೀವು ಚಾಲು ಮಾಡೇರೇನೋ ಅನ್ನುವಂಥ ವಿಚಾರ ಇಟ್ಕೊಂಡು ಇವತ್ತಿನ ದಿನ ನಾವು ಅಹೋರಾತ್ರಿ ಹೋರಾಟಕ್ಕಿದ್ದೇವೆ. ಎಲ್ಲ ಹೆಣ್ಮಕ್ಳು ಕೂಡ, ಎಲ್ಲ ಗಂಡ್ಮಕ್ಳು ಕೂಡ, ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಇದೆಲ್ಲ ಜಾತಿ ಮತ ಪಂಥ ಎಲ್ಲ ಪಕ್ಷಪಾತ ಎಲ್ಲ ಯಾರ್ಯಾರೇ ಏನಾರೇ ತಿಳ್ಕೊಂಡ್ರೆ ತಪ್ಪ, ಆ ಪಕ್ಷ ಅವ್ರು ಖುದ್ದಾರು, ಈ ಪಕ್ಷ ಅವ್ರು ಖುದ್ದಾರು, ಸ್ವಾಮಿ ಆ ಪಕ್ಷಕ್ಕೆ ಹೋಗಿದ, ಹಿಂಗೆ ಯಾರ್ಯಾರು ತಿಳ್ಕೊಂಡ್ರೆ ತಪ್ಪು ಕಲ್ಪನೆ, ಅದು ಮೂರ್ಖತನ, ಅವ್ರು ದಡ್ಡತನ ಅಂತಕ್ಕಂಥ ಮಾತು ಯಾರ್ಯಾರು ತಿಳ್ಕೊಂಡ್ರೆ ಅದಕ್ಕಾಗಿ ಎಲ್ಲ ಊರು ಸ್ವಚ್ಛ ಮಾಡ್ಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡ ಇದನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತ ನಾ ಹೇಳಾಕ್ತೇನೆ. ತಮ್ಮ ಹೆಸರು? ವೀರೇಶ್ವರ ಸ್ವಾಮಿಗಳು, ಮಡವೇಶ್ವರ ಮಠ, ಅಂಬಡಗಟ್ಟಿ. ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸೋದೇನಂದ್ರ 15-16ನೇ ಸಾಲಿನ ಒಳಗ ಇದು ಬಸವ ವಸತಿ ಮನಿ ಆಗೈತಿ. ಹೆಂಗ್ ಕೊಡಾಕ್ ಬರೋದಿದ್ರಾಗ ನಮ್ಗೆ ಪ್ರಶ್ನೆ ಆಗೈತಿ. ಅದು ಸಂಬಂಧಪಟ್ಟ ಅಧಿಕಾರಿಗಳಾತು ಯಾರೋ ಆದ್ರು ಬಂದು ತಿಳಿಸ್ಬೇಕು ನಮ್ಗೆ. ಹೆಂಗೈತಂದ್ರೆ ಯೋಜನೆ 15 ವರ್ಷ ಪರಿಭಾಯ ಮಾಡಬಾರ್ದು ಅಂತ ಐತಿ. ಮಾರಾಟಕ್ಕೆ ಮಾರಬಾರ್ದು, ಯಾವುದೋ ಒಂದು ವಾಣಿಜ್ಯ ಮಹಿಳೆ ಹೆಂಗೆ ಕೊಟ್ಟಿರ್ದನ್ನ ಅದೊಂದು ಪ್ರಶ್ನೆ ನಮ್ಗೆ ಕಾಡಾಗೋದು. ಬಂದು ಹೇಳ್ಬೇಕು ಅವರು, ಮತ್ತು ಕೊಡೋ ಬಡವ್ರಿಗೆ ಮನೆ ಕೊಡ್ಬೇಕು. ಇದು ಹೆಂಗೈತೆ ಅನ್ನೋದು ಬಂದು ನೋಡ್ಬೇಕಲ್ಲ, ಅವ್ರು ಪರಿಶೀಲನೆ ಮಾಡ್ಬೇಕಲ್ಲ. ಕೇಳಿದ್ರೆ ಸರ್ಕಾರ ಏನು ಊರು ಜನ ಬಿಟ್ಟು ಸರ್ಕಾರ ಆಯ್ತು? ಜನ ಇದ್ದಾಗ ಸರ್ಕಾರ ಅಲ್ಲ, ಜನ ಇಲ್ಲ ಸರ್ಕಾರ ತೊಗೊಂಡು ಏನು ಮಾಡೋದು? ಇದೊಂದು ನಮ್ದು ವಿನಂತಿ.